ಇಮೇಜಿಂದ PDF ಹೇಗೆ ಕನ್ವರ್ಟ್ ಮಾಡೋದಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? ಈ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ, ವೆಬ್ಸೈಟ್ ಲಿಂಕು ಇಲ್ಲಿ ಕೊಟ್ಟಿದ್ದೀನಿ. ಈಸಿಯಾಗಿ ನೀವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೀವು ಕನ್ವರ್ಟ್ ಮಾಡ್ಬೋದು. JPG ಟು PDF, PDF ಟು JPG, ಎಕ್ಸೆಲ್ ಟು PDF ಎಲ್ಲನೂ ಮಾಡ್ಬೋದು. ನೀವು ವೆಬ್ಸೈಟ್ ಓಪನ್ ಮಾಡಿ, ಗೂಗಲ್ಗೆ ಹೋಗ್ಬಿಟ್ಟು ಐ ಲವ್ PDF ಅಂತ ಟೈಪ್ ಮಾಡಿ. ಇಲ್ಲೊಂದು ವೆಬ್ಸೈಟ್ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ಕನ್ವರ್ಟ್ ಅಂತಿದೆ, ಅಲ್ಲಿ JPG ಟು PDF ಕ್ಲಿಕ್ ಮಾಡಿ. ಸೆಲೆಕ್ಟ್ JPG ಇಮೇಜನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಲ್ಯಾಪ್ಟಾಪಲ್ಲಿ ಫೋಲ್ಡರಲ್ಲೇ ಹಾಕಿರೋದು ಕ್ಲಿಕ್ ಮಾಡಿ. ಕೆಳಗಡೆ ಕನ್ವರ್ಟ್ PDF ಅಂತ ಕೊಡಿ. 3 ಸೆಕೆಂಡಲ್ಲಿ ಕನ್ವರ್ಟ್ ಆಗೋಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೋಬೋದು. ಮೇಲ್ಗಡೆ ಡೌನ್ಲೋಡ್ ಆಗಿರುತ್ತೆ, ಡೌನ್ಲೋಡ್ ಕೊಡಿ. ನೋಡಿ, JPG ಇಂದ PDFಗೆ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ನು PDF ಟು JPG. PDF ಇಂದ ನಿಮಗೆ ಇಮೇಜನ್ನು ಹೇಗೆ ನಾವು ಇದು ಮಾಡೋದು, ಫಸ್ಟು PDFನ ಸೆಲೆಕ್ಟ್ ಮಾಡಿ, ಕನ್ವರ್ಟ್ JPG ಅಂತ ಕೊಡಿ. 3 ಸೆಕೆಂಡಲ್ಲಿ ನಿಮಗೆ ಕನ್ವರ್ಟ್ ಆಗುತ್ತೆ ನೋಡಿ. ಡೌನ್ಲೋಡ್ JPG ಅಂತ ಇಮೇಜ್ ಕೊಡಿ, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಡೆಸ್ಕ್ಟಾಪಲ್ಲಿ. ನೋಡಿ, ಈ ಥರ ಬರುತ್ತೆ. ಮತ್ತು ಇನ್ನೊಂದು ಆಪ್ಷನ್ನು ಮರ್ಜ್ PDF ಅಂತ ಬರುತ್ತೆ. ಎರಡು ಫೈಲು PDFನ್ನು ಸೇರಿ ಒಂದರಲ್ಲಿ ಮರ್ಜ್ ಮಾಡೋದು. ಎರಡು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಡೆಸ್ಕ್ಟಾಪಲ್ಲಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮರ್ಜ್ PDF ಅಂತ ಕೆಳಗಡೆ ಆಪ್ಷನ್ ಇದೆಯಲ್ಲ, ನೀವು ಫಸ್ಟು ಸೆಕೆಂಡು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಡೌನ್ಲೋಡ್ ಆಪ್ಷನ್ ಕೊಡಿ, ಕ್ಲಿಕ್ ಮಾಡಿ. ನಿಮ್ಮ ಲ್ಯಾಪ್ಟಾಪಲ್ಲಿ ಫೋಲ್ಡ್ರಲ್ಲಿ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಇದೆ, ಸ್ಪ್ಲಿಟ್ PDF. ಮರ್ಜ್ ಆಗಿರೋದನ್ನ ನೀವು ಸ್ಪ್ಲಿಟ್ಟು ಮಾಡ್ಕೋಬೋದು. ನೀವು 4-5 PDF ಇರುತ್ತೆ, ಅದನ್ನು ನೀವು ಇಂಡಿವಿಜುವಲ್ ಆಗಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಅದು ಆಪ್ಷನನ್ನು ನೀವು ಅಲ್ಲಿ ಆಪ್ಷನ್ ಇದೆ ನೋಡಿ, ಸ್ಪ್ಲಿಟ್ ಅಂತ, ಅಲ್ಲಿ ಕೊಡಿ. ನೀವು ಫೋಲ್ಡ್ರಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಫೈಲ್ನ. ಸೆಲೆಕ್ಟ್ ಆದ ತಕ್ಷಣ ಕೆಳಗಡೆ ಬಾಟಮಲ್ಲಿ ಆಪ್ಷನ್ ಇದೆಯಲ್ಲ, ಪೇಜಸ್ ಅಂತ ಕೊಡಿ. ಇಲ್ಲಿ ನೆಕ್ಸ್ಟು ಯಾವ ಪೇಜ್ ಬೇಕು ನಿಮ್ಗೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಎಲ್ಲ ಪೇಜ್ ಬೇಕು ಇಂಡಿವಿಜುವಲ್ ಆಗಿ ಅಂದರೆ ಎಲ್ಲ ಅದೇ ಟಿಕ್ ಮಾರ್ಕ್, ರೈಟ್ ಮಾರ್ಕ್ ಇರಲಿ. ಕೆಳಗಡೆ ಸ್ಪ್ಲಿಟ್ PDF ಕೊಡಿ. ಎಲ್ಲ ನಿಮಗೆ ಡೌನ್ಲೋಡ್ ಆಗುತ್ತೆ. ನೀವು ಸಪ್ರೇಟಾಗಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು ಡೆಸ್ಕ್ಟಾಪಲ್ಲಿ. ನೋಡಿ, ಜಿಪ್ ಫೈಲ್ ಓಪನ್ ಆಯಿತು. ನೀವು ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ನು ಕಂಪ್ರೆಸ್ PDF ಅಂತಂದಿದೆ ನೋಡಿ. ಎಲ್ಲ ಆಪ್ಷನ್ಗಳಿದ್ದಾವೆ, ಎಲ್ಲವೂ ಆಪ್ಷನ್ ಇದ್ದಾವೆ, ಎಲ್ಲವೂ ನೀವು ಕನ್ವರ್ಟ್ ಮಾಡ್ಕೋಬೋದು. ಇನ್ನು ಲಾಸ್ಟಲ್ಲಿ ಕಂಪ್ರೆಸ್ PDF ಅಂತಿದೆ, ಅಂದರೆ ನಿಮ್ಮ ಫೈಲ್ ಸೈಜು 1 MB 2 MB GB ಗಟ್ಟಲೆ ಇದ್ದರೆ ನೀವು ಅದನ್ನು ರೆಡ್ಯೂಸ್ ಮಾಡ್ಬೋದು ಈ ಆಪ್ಷನಲ್ಲಿ. ಕಂಪ್ರೆಸಸ್ PDF ಫೈಲ್ ಅಂತ ಮತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವುದಾದ್ರೂ ಒಂದು PDF ಫೈಲ್ನ, ಲಾರ್ಜ್ ಸೈಜ್ ಇರೋದನ್ನ. ನೋಡಿ, ನಾನು ಇಲ್ಲೊಂದು ಫೈಲ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 296 MBನೇ ನಾವು ಇದೆ ಇಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ನೋಡಿ, ಈಗ ಮಿಡಲಲ್ಲಿ ರೆಕಮೆಂಡೆಡ್ ಕಂಪ್ರೆಷನ್ಸ್ ಅಂತ ಇದೆಯಲ್ಲ, ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಚೆನ್ನಾಗಿ ಕ್ವಾಲಿಟಿನೂ ಸಖತ್ತ ಬರುತ್ತೆ ನೋಡಿ. ಇಮಿಡಿಯೇಟ್ಲಿ ನಿಮ್ಮದು ಆಯ್ತಲ್ಲಿ 295 MB ಇರೋದು ನಿಮಗೆ ಕನ್ವರ್ಟ್ ಆಗಿ 155 KB ಬಂದಿದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಯಾವುದಾದ್ರೂ ನೀವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಗಂತ ಸಮಯ ಬಂದರೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಎಷ್ಟು MB ಬೇಕಾಗಿರುತ್ತೆ, ಎಷ್ಟು KB ಬೇಕಾಗಿರುತ್ತೆ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್